Hello fam, welcome back to my YouTube channel. ಅಂದರೆ ಭೂಮಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ನಾನ್ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಎಸ್, ನಮ್ಮ ಮನೆ ಗೃಹ ಪ್ರವೇಶದ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನನ್ನ ಎಸ್ಟರ್ಡೇ ವ್ಲಾಗಲ್ಲಿ ಹೇಳ್ದಂಗೆ ನಾವಿವತ್ತು ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮನೆ ಹತ್ರ ಇರೋ ಮೆಹಂದಿ ಅವ್ರ ಹತ್ರನೇ, ಅಂದರೆ ಅವ್ರ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ 500 ಅಡ್ವಾನ್ಸ್ ಮಾಡಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಸೊ ನನಗೆ ನನ್ನ ಸಿಸ್ಟರ್ಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ದ ಹ್ಯಾಂಡ್ಸ್ ನಾವು ತೋರಿಸೋ ಡಿಸೈನಿಗೆ 1800 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ನಾನು ಬೇರೆ ಕಡೆ ವಿಚಾರಿಸಿರೋದು ಕಂಪೇರ್ ಮಾಡಿದರೆ ಇದು ವರ್ತ್ ಅಂತಲೇ ಅನ್ನಿಸ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಬಂದು 6:45 ಆಗಿದೆ. ನಾನು ಹೇಳಿದ್ರಿ 7:30 8 o'clock ಹಂಗೆ ಬರ್ತೀವಿ ಅಂತ. ಇಲ್ಲ ಮೇಡಮ್, ಟೈಮ್ ಆಗುತ್ತೆ, ಸೊ ಸ್ವಲ್ಪ ಬೇಗ ಬನ್ನಿ ಅಂದರು. ಸೊ ಅದಕ್ಕೆ ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾನು ಆ್ಯಕ್ಚುಲಿ ನೈಟ್ ಕ್ರೀಮ್ ಕೂಡ ಅಪ್ಲೈ ಮಾಡ್ಕೊಬಿಟ್ಟಿದ್ದೀನಿ, ಬಿಕಾಸ್ ಆಮೇಲೆ ಮುಖ ತೊಳ್ಕೊಂಡು ಹಚ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಅದಕ್ಕೋಸ್ಕರ ಅವ್ರು ಟೈಮ್ ಆಗುತ್ತೆ ಅಂದರು. ಅದಕ್ಕೆ ಅಂತ ನಾವು ಊಟ ಮಾಡಿಬಿಟ್ಟು 7 o'clockಗೆಲ್ಲ ಹೊರಡ್ತಾ ಇದ್ದೀವಿ. ಬಿಕಾಸ್ ಅವ್ರು ಹೇಳಿದ್ರು 7 o'clock ಬಂದರೆ 9 o'clock ಅಷ್ಟೊತ್ತು ಮುಗಿಸ್ತೀನಿ ಅಂತ. ಸೊ ನಾವು ಅಕ್ಕ ಹಾಕ್ಸ್ಕೊಂಡು ಕಾಂಪ್ಲಿಮೆಂಟ್ರಿ ಆಗಿ ಶಿರೀಕ್ಷಾಗೂ ಹಾಕ್ಸೋಣ ಅಂತ ಇದ್ದೀವಿ. ಸೊ ಎಸ್, ನಮ್ಮ ಅಕ್ಕ ಇವಾಗ ಹೋಗ್ತಾ ಇದ್ದೀವಿ, ಬೈ ವಾಕ್ಗೆ ಹೋಗ್ತಾ ಇದ್ದೀವಿ. ಸೊ ಎಸ್, ಬನ್ನಿ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಹೋಗೋಣ. ಸೊ ಅಲ್ಲೋಗಿ ಅವರು ಅಣ್ಣ ಬಂದು ಹಿಂದಿ, ಆ್ಯಕ್ಚುಲಿ ನಮಗೆ ಹಿಂದಿ ಬರಲ್ಲ, ಏನೋ ಒಂದು ಮ್ಯಾನೇಜ್ ಮಾಡಿ ಮಾತಾಡ್ತೀನಿ. ಸೊ ಎಸ್, ಬನ್ನಿ ಹೇಗೆ ಮೆಹಂದಿ ಹೇಗೆ ಹಾಕ್ಸ್ಕೊತೀವಿ, ಯಾವ ಥರ ಡಿಸೈನ್ ಹಾಕ್ಸ್ಕೊತೀವಿ ಅಂತೆಲ್ಲ ನಾನು ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಸೊ ನಾನು ನಮ್ಮ ಅಕ್ಕ ಟ್ವಿನ್ನಿಂಗ್ ಆಗ್ಬಿಟ್ಟಿದ್ದೀವಿ ಇವತ್ತು, ಟೀ ಶರ್ಟ್ ಮಾತ್ರ. ಸೊ ಎಸ್, ಮೆಹಂದಿಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ನಾಳೆ ಬಂದು ನಮ್ಮ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಫೋನ್ ಇದ್ದೇನೆ ಇದೆ. ನಾಳೆ ಬಂದು ನಮ್ಮ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಲ್ಲ ಪಾರ್ಟಾಗಿ ಮಾಡಿ ಹಾಕ್ತೀನಿ. ಪಾರ್ಟ್ ಮಾಡಲ್ಲ, ಡೇ 1 ಡೇ 2 ವ್ಲಾಗ್ನ ಮಾಡಿ ಹಾಕ್ತೀನಿ ಅಷ್ಟೇ. ಬಿಕಾಸ್ ಈ ಪಾರ್ಟ್ ವೈಸ್ ಮಾಡೋದೇ ಕಷ್ಟ. ಪಾರ್ಟ್ 1 ಪಾರ್ಟ್ 2 ಅಂತೆಲ್ಲ ಹಾಕೋದು. ಈ ವಿಡಿಯೋಗೆ ಅದೇ ಕ್ಲಿಪ್ಪಿಂಗ್ಸ್ ಹಾಕ್ಬಿಡ್ತೀನಿ, ಆ ವಿಡಿಯೋಗೂ ಅದೇ ಕ್ಲಿಪ್ಪಿಂಗ್ಸ್ ಹಾಕ್ಬಿಡ್ತೀನಿ. ಅದಕ್ಕೋಸ್ಕರನೇ ಹೌ ಎಕ್ಸೈಟೆಡ್ ಆಗಿ ನಾಳೆಗೆ ಏನಿಲ್ಲ ಯಾವ್ದೇ ಓಕೆ. ಮೆಹಂದಿ ಶಾಪಲ್ಲಿ ಸಿಗುವ ಫ್ರೆಂಡ್ಸ್ ಹಾಕ್ಸ್ಕೊಬೇಕು ಅಷ್ಟೇ. ಸೊ ಫಸ್ಟ್ ನಮ್ಮ ಅಕ್ಕ ಹಾಕ್ಸ್ಕೊತಿದ್ದಾಳೆ. ಅವಳು ಒಂದು ಡಿಸೈನ್ ತೋರಿಸಿದ್ದಾಳೆ, ಸೊ ರೆಫರೆನ್ಸ್ ಅದೇ. ಆ್ಯಂಡ್ ನಾನು ಕೆಲವೊಂದು ಡಿಸೈನ್ ಎತ್ತಿಟ್ಕೊಂಡಿದ್ದೀನಿ. ಸೊ ಸಮಥಿಂಗ್ ಈ ಥರ ಬೇಕು ಅಂತ. ಆ್ಯಂಡ್ ಈ ಥರ ಆ್ಯಂಡ್ ಈ ಥರ. ಸೊ ನೋಡುವ ಹೇಗೆ ಇರುತ್ತೆ ಅಂತ. ಆ್ಯಂಡ್ ಭಯ ಫುಲ್ಲು ಫ್ರೆಂಡ್ಲಿ ಇದ್ದಾರೆ, ಕನ್ನಡನೂ ಬರುತ್ತೆ ಪಾಪ. ಸ್ವಲ್ಪ ಟ್ರೈ ಮಾಡಿ ಮಾತಾಡ್ತಿದ್ದಾರೆ. ಈ ಶಾಪ್ ಬಂದು ನಮ್ಮ ಮನೆ ಹತ್ರ ಇರೋ ಲಿಂಗರಾಜಪುರಂ ಬಸ್ ಸ್ಟಾಪ್ FB ಕೇಕ್ಸ್ ಆಪೋಸಿಟೇ ಇರುತ್ತೆ. ಸೊ ನಿಯರ್ ಬೈ ಕಮ್ಮನಹಳ್ಳಿ, ಕಲ್ಯಾಣ ನಗರ, ಲಿಂಗರಾಜಪುರಂ ಯಾರಾದರೂ ಇದ್ದೀರಾ ಅಂದರೆ ಸೊ ಇವ್ರು ಚೆನ್ನಾಗಿ ಹಾಕ್ತಾರೆ. ಆ್ಯಂಡ್ ಫ್ರೆಂಡ್ಲಿ ಇದ್ದಾರೆ, ನಾವು ಮಾತಾಡೋದು ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಕಮ್ಮಿ ಕಾಸ್ಗೂ ಹಾಕ್ಕೊಡ್ತಾರೆ, ಬಜೆಟ್ ಫ್ರೆಂಡ್ಲಿನೇ. ಸೊ ಸಮನ್ ಇಸ್ ಇಂಟ್ರೆಸ್ಟೆಡ್ ಕ್ಯಾನ್, ಅಂದರೆ ನನಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಅವ್ರು ಕೊಟ್ಟರೆ ನಾನು ಆ ಕಾಂಟ್ಯಾಕ್ಟ್ ನಂಬರ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಹೋಮ್ ಸರ್ವಿಸ್ ಕೂಡ ಮಾಡ್ತಾರಂತೆ. ಸೊ ಬಜೆಟ್ ಫ್ರೆಂಡ್ಲಿ ಆಗಿ ಹಾಕ್ಕೊಡ್ತಾರೆ. ಸೊ ಟ್ರೈ ಮಾಡಿ ಒಂದ್ಸಲಿ. ಆ್ಯಂಡ್ ನೋಡು ಮುಂದೆ ಎಷ್ಟು ಅಂದರೆ ಹೆಂಗೆ ಹಾಕ್ತಾರೆ ಅಂತ. ಸೊ ಇದು ನಾವು ಸೆಕೆಂಡ್ ಆರ್ ಥರ್ಡ್ ಟೈಮ್ ಹಾಕ್ಸ್ಕೊತಿರೋದು. ಒಂದು ಸರ್ತಿ ಶಿರೀಕ್ಷನ್ ಬರ್ಡೇಗೂ ಹಾಕ್ಸ್ಕೊಂಡಿದ್ರಿ ಅನಿಸುತ್ತೆ. ಆ್ಯಂಡ್ ನಮ್ಮ ಅಕ್ಕ ಮದುವೆಗೆ ಮನೆಗೆ ಬಂದು ಹಾಕ್ಕೊಟ್ಟಿದ್ರು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಒಂದು ಬಳೆ ಸ್ಟೋರ್ ಕೂಡ ಇದೆ, ಶಾಪಿಂಗ್ ಮಾಡೋದಕ್ಕೆ ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಹೆಂಗೆ ಅನ್ನಿಸ್ತಾ ಇದೆ ಐಶು? ಫಸ್ಟ್ ಇದನ್ನ ಅವ್ರು ಹಾಕೇ ಇಲ್ಲ. ಅಲ್ಲ ಕಣೆ, ನಿನ್ನ ರೆಫರೆನ್ಸ್ ಫೋಟೋ ಕೊಟ್ಟಿರೋ ಥರನೇ ಬರ್ತಾ ಇದೆಯಾ? ನಾನು ಲೋಟಸ್ಸೇ ಗುರು. ಇಲ್ಲಿ ನೋಡಿ, ಇಲ್ಲಿ ಇದು ಒಂದು ಲೋಟಸ್ ಒಂಥರ. ಆಮೇಲೆ ಇದು ನೋಡಿ, ಇದು ಒಂಥರ ಲೋಟಸ್ಸು. ಓ ಬಂದ್ಬಿಡು, ನಂದಿದು ಡಿಸೈನು. ಇವಳು ಅಜ್ಜಿ ಬರೀ ನೋಡ್ತಾ ಇರ್ತಾಳೆ, ಎತ್ತಿಕೊಳ್ಳಲ್ಲ.
ಅಣ್ಣ ಬರೀ ನೀನು ಅಮೌಂಟ್ ಮಾತಾಡಲ್ವಾ ಅವಾಗ ಎಲ್ಲಿಂದ ಕೇಳಿದೆ ಮೆಹಂದಿ ಹಾಕಕ್ಕೆ ಇಲ್ಲಿಂದಾನೆ ಅವ್ರು ಹೇಳಿದ್ರು ನಿಮ್ಗೆ ಹೆಂಗ್ ಬೇಕೋ ಹಂಗ ಹಾಕ್ಸ್ಕೊಳ್ಳಿ ಅಂತ. ಬಳೆ ಹಾಕೊಂತಿಯಲ್ಲ ಏನ್ ಮಾಡ್ತೀಯ? ಹಾಕ ಈಗ ಹಂಗೆ ಹಾಕ್ಸ್ಕೊ. ಈಗ ಸ್ಟಾರ್ಟ್ ಮಾಡ್ಬಿಟ್ಟು ಅವರಲ್ಲ ಪಾಪ ಎಲ್ಲ ಕ್ಲೀನಾಗಿ ತೋರ್ಸು. ಲೋಟಸ್ ಚೆನ್ನಾಗಿ ಬರ್ದವ್ರಲ್ಲ, ಸಖತ್ತಾಗೈತೆ. ಭಯ್ಯ ಥೋಡಾ ಜಲ್ದಿ ಜಲ್ದಿ इसको ಬೇಬಿ ಹೇ. ಆರಾಮಾಗಿ ಹಾಕಿ ಅಣ್ಣ. ಕೇಳ್ಕೊಂಡು ಮಾಡ್ಕೊಂಡು ಹಿಂದಿ ಬರ್ದೇ ಇದ್ರು ಆ ಅಣ್ಣನ ರಿಕ್ವೆಸ್ಟ್ ಮಾಡ್ಕೊಂಡು ಕಮ್ಮಿ ಕಾಸೆಲ್ಲ ಮಾತಾಡ್ಕೊಂಡ್ ಬಂದಿರೋಳಿಲ್ಲ ಇವಳ ಅಜ್ಜಿ. ಇವಳು ಚೆನ್ನಾಗಿ ಹಾಕೊಡ್ಬೇಕಂತೆ. CS 1, 3, 4 ಇದ್ದಾಗ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಓಕೆ ಗೈಸ್, ಆಸ್ ಇಟ್ ಈಸ್ ಹಾಕೋರೆ ಅಣ್ಣ ತೋರಿಸ್ದಂಗೆ ಸಗದಾಗಿ ಹಾಕೋರೆ. ಹೆಂಗೆ ಅನ್ನಿಸ್ತೈತಿ ಇವಾಗ? ಸೂಪರಾಗಿ ಹಾಕ್ತವ್ರಲ್ಲ. ಆಸ್ ಇಟ್ ಈಸ್. ಲೋಟಸ್ ಮಾತ್ರ ಇದಕ್ಕೆ ಇಷ್ಟ ಆಯ್ತು ನಂಗೆ, ಸಗದಾಗೈತೆ. ನಮ್ಮ ಮನೆಯೆಲ್ಲ ಹಾಕಿಸ್ಕೊಳ್ಳೋಣ ಅಂತ ಪ್ಲಾನಲ್ಲಿ ಇದ್ದೀವಿ. ನೋಡು, ಪ್ಲಾನಲ್ಲಿ ಇಲ್ಲ, ರಿಯಲ್ ಆಗಿ ಹಾಕ್ಸ್ಕೊಂಡ್ರೆ ಅದೇ ತಾನೆ ಕಸ್ಟಮೈಸ್. ನೋಡುವ ಹೌ ಇಟ್ ಟರ್ನ್ಸ್ ಔಟ್ ಅಂತ. ಚೆನ್ನಾಗಿ ಹೋಗ್ತವ್ರೆ ಅಣ್ಣ, ಸೂಪರ್. ವಾಟರ್ ಡೆಡಿಕೇಶನ್, ವಾಟರ್ ಡೆಡಿಕೇಶನ್. ತೇಜು ಬರ್ತೀನಿ ಅಂದ್ಲು, ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಮನೆಗೆ ಹೋಗ್ಬಿಟ್ಟವಳಂತೆ. ಇಟ್ಸ್ 7:19. ಸೊ ನೋಡುವ, ತೇಜು ಬಂದರೆ ತೇಜು ನಮಗಿಂತ ಮುಂಚೆ ಹಾಕ್ಸ್ಕೊತಾಳೆ, ನನಗಿಂತ ಮುಂಚೆ 4 ಆದಮೇಲೆ. ಗೈಸ್ ಲಿಟ್ರಲಿ ಸಕ್ಕದಾಗಿ ಹಾಕಿದ್ದಾರೆ. ಒಂಚೂರು ಇಂತೋಸ ಸೂಪರಾಗಿ ಹಾಕಿದ್ದಾರೆ. ಈ ಲೋಟಸ್ ಮಾತ್ರ ಹೆವಿ ಇಷ್ಟ ಆಯಿತು. ಈ ಲೋಟಸ್ ನನಗೆ ಹೆವಿ ಇಷ್ಟ ಆಯಿತು. ಇಟ್ಸ್ ವೆರಿ ನೈಸ್. ಹೆಂಗ ಅನಿಸ್ತು ನಿಮಗೆ? ಇಷ್ಟ ಆಯ್ತಾ? ಡಿಸೈನ್ಸ್ ಇದು ಫಿಲ್ಲಿಂಗ್ ಮಾಡಬೇಕು, ಅವ್ರೆ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕೈದು ಹಾಕ್ಸ್ಕೊತಿದ್ದಾಳೆ. ಆ್ಯಂಡ್ ತೇಜು ಬರ್ತಾಳೆ ಅಂತ ಹೇಳಿದ್ನಲ್ಲ, ತೇಜು ಬಂದಿಲ್ಲ. ಆ್ಯಂಡ್ ತೇಜ್ ಐ ಹರ್ಟ್ ಬಿಕಾಸ್ ಯು ಡಿನ್ ಕಮ್. ಬರ್ತೀನಿ ಅಂತ ಹೇಳಿದ್ಲು. ಸೊ ಖುಷಿ ಆಗ್ಬಿಟ್ಟಿದೆ, 3 ಜನ ಹಾಕ್ಸ್ಕೊಬೋದು ಅಂತ. ಬಟ್ ಶಿ ಇಸ್ ನಾಟ್ ಕಮಿಂಗ್. ಐ ಫುಲ್ ಹರ್ಟ್ ತೇಜ್ ಇನ್ನು ಬಂದಿಲ್ಲ ಅಂತ. ಸೊ ಫ್ರೈಡೇ ಎಲ್ಲ ನನ್ನ ಫ್ರೆಂಡ್ಸ್ ಬರ್ತಾರೆ. ಆ್ಯಂಡ್ ನಾನು ನನ್ನ ವೆರಿ ಕ್ಲೋಸ್ ಟು ಹಾರ್ಟ್ ಫ್ರೆಂಡ್ಸ್ನ ಮಾತ್ರನೇ ಕರೆದಿರೋದು. ಅಂದರೆ ಸ್ವಲ್ಪ ಜನನೇ ಇರೋದು ಅಂದ್ಕೊಳ್ಳಿ. ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ. ಸೊ ಎಸ್, ನನ್ನ ಬೆಸ್ಟ್ ಫ್ರೆಂಡ್ಸ್ ನಾನು ಕರೆದಿದ್ದೀನಿ. ತೇಜು, ಅರ್ಪಿತಾ, ಮೃದುಲಾ, ಆಮೇಲೆ ಪ್ರೀತಿ. ನಾವು ಅಂಗಡಿಯವರಲ್ಲ ಅಂಕಲ್. ನನ್ನ ಅಂಗಡಿಯವ್ರು ಅನ್ಕೊಟ್ಟಾರೆ. ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಓ, ನಾನು ಅನ್ಕೊಂತಿದ್ದೀನೋ. ಸೊ ನಾನು ಸ್ವಲ್ಪ ಜನ ನನ್ನ ಸ್ಕೂಲ್ ಫ್ರೆಂಡ್ಸ್, ಸ್ವಲ್ಪ ಜನ ನನ್ನ ಕಾಲೇಜ್ ಫ್ರೆಂಡ್ಸ್. ಆ್ಯಂಡ್ ಕಾಲೇಜಿಂದ ತೇಜು, ಮೃದುಲನ್ನ ಕರೆದಿದ್ದೀನಿ. ಆ್ಯಂಡ್ ನನ್ನ ಕೆಲಸದ ಕಡೆಯಿಂದ ನಾನು ಕೆಲಸ ಮಾಡ್ತಿದ್ದಲ್ಲ ಅಲ್ಲಿಂದ ಭವಿಷ್ಯನ ಕರೆದಿದ್ದೀನಿ. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಅಂತ ನನ್ನ ಅರ್ಪಿತಾನ ಆ್ಯಂಡ್ ಪ್ರೀತಿನ ಅಲ್ಲ, ನಾನು ವೆರಿ 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 ಕ್ಲೋಸ್ ಟು ಹಾರ್ಟ್ ಅನ್ನೋ ಫ್ರೆಂಡ್ಸ್ನ ಮಾತ್ರ ಕರೆದಿದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಂಗೆ ಅಷ್ಟೇ ಜನ ಕರೆದಿರೋರು ಅಷ್ಟೇ ಜನ ಫ್ರೆಂಡ್ಸ್ ಇರೋದು. ಬಿಕಾಸ್ ನಾನು ಜಾಸ್ತಿ ಜನ ಫ್ರೆಂಡ್ಸ್ನ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಐ ಡೋಂಟ್ ಬಿಲೀವ್ ಇನ್ ಪೀಪಲ್, ಐ ಡೋಂಟ್ ಟ್ರಸ್ಟ್ ಪೀಪಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ವೆರಿ ಕ್ಲೋಸ್ ಟು ಹಾರ್ಟ್ ಫ್ರೆಂಡ್ಸ್ನ ಜೊತೆಲಿ ಇಟ್ಕೊಂಡಿದ್ದೀನಿ. ಸೊ ಅವರಷ್ಟೇ ನನ್ನ ಫ್ರೆಂಡ್ಸ್, ಅವ್ರನ್ನ ಮಾತ್ರನೇ ಕರಿತೀನಿ ಅಷ್ಟೇ. ಓಕೆ,
ಏಯ್ ಚಿನ್ನುನೆಲ್ಲ ಕರ್ದಿಲ್ಲ. ಅದು ಆಟೋಮೆಟಿಕ್ ಕರ್ದೇ ಕರೀತಾರೆ. ಚಿನ್ನು ನಿನ್ ಫ್ರೆಂಡೇ ತಾನೆ. ಆದ್ರೂ ಅದು ಮನೆ ಹತ್ರ ಇರೋದು. ನಾನು ಯಾರನ್ನೂ ಕರ್ದಿಲ್ಲ ಗೈಸ್. ಯಾಕಂದ್ರೆ ನಾನೇ ಪ್ರಿಪ್ರೇಷನ್ ಮಾಡ್ತಿದ್ದಲ್ವಾ, ಅವಾಗ ಕರ್ಕೊಂತೀನಿ. ನಾನೇ ಒಂದು ಸ್ವಲ್ಪ ಮನೆ ಕಟ್ಬಿಟ್ಟು ಸರಿ ಆಯ್ತು. ಕರಿತೀನಿ. ಎಲ್ಲ ಸಬ್ಸ್ಕ್ರೈಬರ್ಸ್ ಬಂದ್ಬಿಡಿ. 603 ಜನ ಸಬ್ಸ್ಕ್ರೈಬರ್ಸ್. ಅದರಲ್ಲಿ ನಮ್ಮ ಅಕ್ಕ ಒಬ್ಳು, ನಮ್ಮಮ್ಮ ಒಬ್ರು, ನನ್ನ ದೊಡ್ಡಮ್ಮ ಅವರೆಲ್ಲ ಅಂದರೆ ಬಂದೇ ಬರ್ತಾರೆ ನಮ್ಮ ಫ್ಯಾಮಿಲಿ ಎಲ್ಲ. ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ ನಾಳೆ ಕನಕಪುರದಿಂದ. ಆ್ಯಂಡ್ ಫುಲ್ ಖುಷಿ ನಮ್ಮ ದೊಡ್ಡಮ್ಮ ಬಂದ್ಬಿಟ್ರೆ. ಯಾಕಂದ್ರೆ ಪಾಪ ಎಲ್ಲ ಕೆಲಸ ಅವರೇ ಮಾಡ್ತಾರೆ, ನಮ್ಗೇನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಫುಲ್ ಓದ್ಲಾಡೋದು. ನಮ್ಮ ದೊಡ್ಡಮ್ಮ ಬಂದ್ಬಿಟ್ರೆ ಹೆವಿ ಖುಷಿ ನನಗೆ. ಬರೀ ಕೆಲಸ ಮಾಡ್ತಿರ್ತಾರೆ ಪಾಪ. ಅಂದರೆ ಹಂಗಂತ ಇಲ್ಲ, ಪಾಪ ಯಾವಾಗೂ ಮಾಡ್ತೀಯಲ್ಲ ನೀನು, ಬಿಡು ನಾನು ಮಾಡ್ಕೊಡ್ತೀನಿ ಅಂತ ಅಂತಾರೆ. ಅದಕ್ಕೋಸ್ಕರನೇ. ಆ್ಯಂಡ್ ಮೆಹಂದಿ ಬೇರೆ ಹಾಕ್ಸ್ಕೊತಾ ಇದ್ದೀವಲ್ಲ, ನೋಡಿಬಿಟ್ರೆ ಬಿಡು ನಾನೇ ಮಾಡ್ತೀನಿ ಎಲ್ಲ, ನೀವು ಹಾಕ್ಸ್ಕೊಂಬಂದಿದ್ದೀರಲ್ಲ ಅಂತಾರೆ. ಸೊ ನಮ್ಮ ದೊಡ್ಡಮ್ಮಗೆ ನಮ್ಮ ಅಮ್ಮಗೂ ಒಂದು ಕೋನ್ ತೊಗೊಂಡೋಗ್ತೀನಿ. ಸಿಂಪಲಾಗಿ ಅವ್ರಿಗೂ ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಹಾಕಿಬಿಡ್ತೀನಿ. ನಾಳೆ ನಮ್ಮ ದೊಡ್ಡಮ್ಮ ಬರ್ತಾರೆ ಊರಿಂದ. ನಮ್ಮ ದೊಡ್ಡಮ್ಮನೆಲ್ಲ ಹಾಕ್ತೀನಿ ಬ್ಲಾಗಲ್ಲಿ, ನಾಡಿದ್ದು ಬ್ಲಾಗಲ್ಲಿ ಹಾಕ್ತೀನಿ. ಓಕೆ, ಈ ಬ್ಲಾಗ್ನ ನಾನು ನಾಳೆ ಹಾಕ್ತಿರೋದು. ಸೊ ನಾಳೆ ಮಾಡೋ ಬ್ಲಾಗ್ನೆಲ್ಲ ನಾನು ನಾಡಿದ್ದು ಹಾಕ್ತೀನಿ. ಏನಂತೀರಾ? ಸೊ ನಂದು ಹಾಕುವಾಗೂ ನಾನು ಮಾಡ್ತೀನಿ. ಇದೇ ಫುಲ್ ಲ್ಯಾಗ್ ಆಗಿಬಿಟ್ಟಿದೆ ಅನ್ಸುತ್ತೆ. ಸೊ ಓಕೆ, ಫೋಟೋ ಅಟ್ಯಾಚ್ ಮಾಡ್ತೀವಿ ಅಷ್ಟೇ. ಏನಿಲ್ಲ, ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಅಂದರೆ ಯಾರನ್ನ ಇನ್ವೈಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಬೇಕಿತ್ತು, ಅದಕ್ಕೋಸ್ಕರನೇ ಹೇಳಿದ್ದು. ಸೊ ನಮ್ಮ ಫ್ಯಾಮಿಲಿ ಬಿಟ್ಟು ನಮ್ಮ ಫ್ರೆಂಡ್ಸ್, ಅಂದರೆ ನನ್ನ ಫ್ರೆಂಡ್ಸ್ನ, ನಮ್ಮ ಅಣ್ಣ ಫ್ರೆಂಡ್ಸು ಆ್ಯಂಡ್ ನಮ್ಮ ಡ್ಯಾಡಿ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ. ಯಾಕೆ ತುಂಬ ಇದಾಗಿ ಮಾಡ್ತಿಲ್ಲ ಅಂದರೆ ಇವಾಗಲೇ ಮಾಡಿಬಿಡೋಣ, ಮುಂದಕ್ಕೆ ದಿನಗಳು ಚೆನ್ನಾಗಿದೆ. ಏನು ಮಾಸನೇ ಅದು ಗೊತ್ತಿಲ್ಲ, ಏನೋ ಮಾಸ ಬರುತ್ತಂತೆ, ಅವಾಗ ನಾವು ಫಂಕ್ಷನ್ ಮಾಡಬಾರ್ದಂತೆ. ಅದಕ್ಕೋಸ್ಕರನೇ ಸೊ ಸಿಂಪಲ್ ಆಗಿ ಇವಾಗಲೇ ಮಾಡ್ಕೊಂಬಿಡೋಣ, ಆಮೇಲೆ ಎಷ್ಟು ದಿನ ಕಾಯಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗೆ ಸಿಂಪಲ್ ಆಗಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಸ್, ನಾನು ಹಾಕ್ಸ್ಕೊಳ್ವಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಶಿರಿಕ್ಷಾ ಬಂದು ಹಾಕೊಳ್ಳೋಕ್ಕೆ ನಮ್ಮ ಡ್ಯಾಡಿ ಕರ್ಕೊಬಂದಿರೋದು. ಚೆನ್ನಾಗೈತ ಬಂಗಾರ? ಶೇಕ್ ಮಾಡ್ಕೊಡ್ದಂತ ಮಮ್ಮ, ಶೇಕ್ ಮಾಡ್ಬೇಡ. ಅಯ್ಯಪ್ಪ, ಸ್ಟಾರ್ಟ್ ಮಾಡಿದ್ಲು. ಏನಂತೆ ನೀನು ಇವಾಗ ಸದ್ಯ ಕಾಡ್ಸ್ಕೋ. ಬೇಡ ಬಿಡಮ್ಮ, ಚೆನ್ನಾಗಿ ಸಿರಿಕ್ಷನ್ಗೆ ಕಾಲ್ಗೆ ಕೈಗೆಲ್ಲ ಹಾಕ್ಸಿ ಬಿಟ್ಬಿಡವ್ರೆ. ರೈಟ್, ಚಲೋ ಇದೊಂದು ಸ್ಟಿಲ್ ಮಾಡಿ ಗೈಸ್. ಇದು ನನ್ನ ಕೈಗೆ ಹಾಕ್ಕೊಂತಾ ಇರೋದು. ಸೊ ಫುಲ್ ಲೋಟಸ್ ಬಿಡಿಸ್ಬಿಟ್ಟಿದ್ದಾರೆ, ಯಾಕಂದರೆ ನಾನೇ ಕೇಳಿದ್ದು ಅದಕ್ಕೇನೆ. ಸಿರಿಕ್ಷನ್ ಆಯಿತು. ಇದು ನಾನು ಹಾಕ್ಕೊಂತಿರೋದು. ನಮ್ಮ ಅಕ್ಕಂಗೆ ತೋರ್ಸೆ, 2 ಕೈದು ಹೆಂಗೈತೆ ಅಂದಿ, 2 ಕೈದು ತೋರ್ಸೆ. ನಾನು ಇನ್ಸ್ಟಾಗ್ರಾಮ್ ನೋಡಿ ಗೈಸ್ ಹಾಕಿದ್ದೀನಿ. ಅದು ಬೇರೆ ಕೆಲಸ ಇಲ್ಲ, ಕಲ್ಸ್ಕರಲ್ಲ. ಯೂಟ್ಯೂಬ್ಗೆ ಕೆಲಸ ಇಲ್ಲ. ಇವಳೇ ವ್ಲಾಗ್ ಮಾಡೋ ಅಂತ ಸಾಯ್ತಾಳೆ. ಇವಾಗ ನನಗೆ ಶಾಪ ಆಗ್ತಾಳೆ, ಕತ್ತೆ ಅಂತವಳು. ಎಸ್, ಇದು ನಂದು. ಎಲ್ರದ್ದು ಲಾಸ್ಟಲ್ಲಿ ಹಾಕ್ತೀನಿ ಫೋಟೋಸು. ಇಲ್ಲ, ನಾಳೆ ತೋರಿಸ್ತೀನಿ ಗೈಸ್ ಎಲ್ರದ್ದು ಹೆಂಗಿದೆ ಅಂತ. ಓಕೆ, ಮೆಹಂದಿ ಹೇಗಿದೆ ಅಂತ ನಾಳೆ ತೋರಿಸ್ತೀನಿ. ಈ ವ್ಲಾಗಲ್ಲೇ ಹಾಕ್ತೀನಿ ಅಂದ್ಕೊಳ್ಳಿ. ಬಟ್ ನನಗೆ ಇನ್ನೊಂದು ಕೈಗೆ ಹಾಕ್ಬೇಕಾದ್ರೆ ಮಾಡೋಕ್ಕಾಗುತ್ತೆ ಅಲ್ವಾ ಬ್ಲಾಗ್. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ. ಬಿಕಾಸ್ ಇನ್ನೊಂದು ಕೈಗೆ ಹಾಕ್ಬೇಕಾದ್ರೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅಲ್ವ. ಸೊ ಬ್ಯಾಕ್ಕೂ ಹಾಕ್ಸ್ಕೋಬೇಕು, ಅಂದರೆ ಕೈ ಹಿಂದೆನೂ ಹಾಕ್ಸ್ಕೋಬೇಕು. ಅದಕ್ಕೆ ನಾವು ಮನೆ ಹಾಕ್ಸ್ಕೊಳ್ಳೋಣ ಅಂತಿದ್ದೀವಿ, ನಾನು ನಮ್ಮ ಅಕ್ಕ. ನೋಡುವ. ಬಟ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್
ಆ್ಯಂಡ್ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಮೆಹಂದಿ ಡಿಸೈನ್ಸ್ ಆ್ಯಸ್ ವೆಲ್ ಕಲರ್ಸ್ ಹೇಗೆ ಬಂದಿದೆ ಅಂತ. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವ್ಲಾಗ್ನ ನೋಡಿ. ಆ್ಯಂಡ್ ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ದೀರಾ ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ದ ಫುಲ್ ವ್ಲಾಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪ್ರತಿ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂಥ ಟೈಮ್. ನಾಳೆ ಬ್ಯಾಕ್ ಸೈಡ್ ಯಾವ ಥರ ಡಿಸೈನ್ ಹಾಕ್ಕೊಂಡಿದ್ವಿ ಆ್ಯಂಡ್ ಯಾವ ಥರ ಕಲರ್ ಬಂದಿದೆ ಇದೆಲ್ಲದನ್ನು ನಾನು ನಾಳಿನ ವ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ. ಆ್ಯಂಟಿಲ್ ದಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಬಾಯ್, ಸಿ ಆಲ್.